इस वीडियो को पेश करने में ताउन किया है ऑर्किड प्राइमरी एंड हाई स्कूल, अहमद टूर्स एंड ट्रैवल्स। अस्सलाम वालेकुम नाज़रीन, नाज़ टीवी में आपका इस्तकबाल है। SSLC इम्तहानात का 25 जून से आगाज़ होगा। वज़ीर बराए तालीम सुरेश कुमार ने ये बात बताई। आज प्रेस कॉन्फ्रेंस में इन्होंने इस बात की इतला दी। इन्होंने कहा कि 25 जून से 4 जुलाई तक इम्तहानात होंगे। इंग्लिश, रियाजी, सोशल साइंस, ये चारों मज़मून एक एक दिन के फ़र्क से होंगे, जबकि PUC साल दुवम का इंग्लिश का पर्चा 18 जून को मुकर्रर किया गया है। इन्होंने मज़ीद कहा कि इम्तहान लिखने के दौरान तलबा मास्क लगाना और सैनिटाइज़र इम्तहानी मराकज़ में लाजमी तौर पर इस्तेमाल करना चाहिए और दीगर ज़रूरी एहतियाती इक़दामात पर अमल करना चाहिए। नमस्कार। ಇವತ್ತಿನ ಈ ಪತ್ರಿಕಾಗೋಷ್ಠಿ 8,48,196 ಮಕ್ಕಳು ಇದ್ದಾರೆ. ಸೊ ಅವ್ರಿಗೆ ನಾವು ಹಿಂದೆ 27ನೇ ತಾರೀಕಿಂದ 9ನೇ ತಾರೀಕುವರೆಗೂ ಪರೀಕ್ಷೆ ಇತ್ತು. SSLC ಪರೀಕ್ಷೆನ ನಾವು ಬಹಳಷ್ಟು ಚರ್ಚೆ ಮಾಡಿ ಎಲ್ಲರೂ ಕೂಡ ಅವರ ಅನುಕೂಲತೆಯನ್ನು ನೋಡಿ ನಾವು ದಿನಾಂಕವನ್ನು ನಿಶ್ಚಯ ಮಾಡಿದ್ದೀವಿ. ಸೊ SSLC ಪರೀಕ್ಷೆನ ಜೂನ್ 25ರಿಂದ 25th ಜೂನ್ ಇಂದ 4th ಜುಲೈವರೆಗೂ, ಜುಲೈ 4ನೇ ತಾರೀಕುವರೆಗೂ SSLC ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. ಒಟ್ಟು ಟೈಮ್ ಟೇಬಲ್ ಆಮೇಲೆ ನಾವು ಪ್ರಕಟಿಸ್ತೀವಿ. ಇಂಗ್ಲಿಷ್, ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ. ನಾನು ಎಲ್ಲೋದ್ರು ಕೂಡ ಮಕ್ಕಳು ಅದನ್ನು ಕೇಳ್ತಾರೆ, ಒಂದು ದಿವಸ ಗ್ಯಾಪ್ ಬೇಕು ಸರ್ ನಮಗೆ. ಅಲ್ಲಮ್ಮ, ಎರಡು ತಿಂಗಳ ಗ್ಯಾಪ್ ಸಿಕ್ಕಿದೆಯಲ್ಲ ಅಂತ ಹೇಳ್ತಾ ಇದೆ. ಅದು ಎಕ್ಸಾಮಿನೇಷನ್ ದಿವಸ ಒಂದು ದಿವಸ ಗ್ಯಾಪ್ ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಂಗ್ಲಿಷ್, ಗಣಿತ, ವಿಜ್ಞಾನ, ಅದು ಸಬ್ಜೆಕ್ಟ್ ಹೇಳ್ತಾ ಇದ್ದೀನಿ. ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದಂತೆ ವಿಜ್ಞಾನ, ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ, ಈ 4 ಸಬ್ಜೆಕ್ಟ್ಗೆ ಒಂದೊಂದು ದಿವಸದ ಅಂತರ ಇರ್ತದೆ. ಸೊ ಒಟ್ಟು 10 ದಿವಸದ ಪರೀಕ್ಷೆ. ಇದು ಒಂದಷ್ಟು ವಿವರಗಳನ್ನ ನಿಮ್ಮ ಜೊತೆ